ಯೂಟ್ಯೂಬರ್ ರಣವೀರ್ ವಿವಾದಾತ್ಮಕ ಪ್ರಶ್ನೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ. ಕೇಳಬಾರದು ಪ್ರಶ್ನೆ ಕೇಳಿದ್ರು ತಮ್ಮ ನಾಲಿಗೆ ಹರಿಬಿಟ್ಟಿದೆ. ಕಾಮಿಡಿ ನೆಪದಲ್ಲಿ ಎಲ್ಲೆಯನ್ನೇ ಮೀರ್ತಿದ್ದಾರಾ ಈಗಿನ ಯೂತ್ಸ್? ಕನ್ನಡ ಕಾಮಿಡಿ ಶೋಗಳಲ್ಲೂ ಡಬಲ್ ಮೀನಿಂಗ್ ಗಳದ್ದೇ ಭರಾಟೆ. ಕಾಮಿಡಿ ಸೆನ್ಸ್ ಅನ್ನೋದು ಎಲ್ಲಿಗೆ ಬಂದು ನಿಂತಿದೆ ಅಂತ ಯೋಚನೆ ಮಾಡಿ. ಪ್ರಾಣೇಶ್ ಕೃಷ್ಣೇಗೌಡರ ಕಾಮಿಡಿಯಲ್ಲಿ ಇರ್ತಿತ್ತು ನಗುವಿನ ಚಟಾಕಿ, ಇವರ ಹಾಸ್ಯದಲ್ಲಿ ಇರ್ತಿತ್ತು ಜೀವನದ ಪಾಠ. ಟಿಆರ್ಪಿ ಹಿಂದೆ ಬಿದ್ದು ಸಂಸ್ಕೃತಿನೇ ಮರೆತಿದ್ದಾರ ಕಾಮಿಡಿಯನ್ಸ್. ನಮಸ್ಕಾರ ವೀಕ್ಷಕರೇ. ರಣವೀರ್ ಅಲಹಾಬಾದಿಯಾ, ಸಾಮಾನ್ಯವಾಗಿ ನೀವು ಇವರ ಹೆಸರನ್ನ ಕೇಳಿರ್ತೀರಾ. ಖ್ಯಾತ ಯೂಟ್ಯೂಬರ್, ಸೋಷಿಯಲ್ ಇನ್ಫ್ಲೂಯೆನ್ಸರ್, ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್. ಇಲ್ಲಿವರೆಗೂ ಕೂಡ ತಮ್ಮ ಪಾಡ್ಕಾಸ್ಟ್ ಗಳ ಮೂಲಕ, ತಮ್ಮ ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್ ಮೂಲಕ ರಣವೀರ್ ಅಲಹಾಬಾದಿಯಾ ಹೆಸರುವಾಸಿಯಾಗಿದ್ರು. ಆದ್ರೆ ಈಗ ಅವರು ಒಂದು ವಿವಾದಾತ್ಮಕ ಪ್ರಶ್ನೆಯನ್ನ ಕೇಳೋದ್ರ ಮೂಲಕ ಟ್ರೋಲ್ ಆಗ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಇವರು ಕೇಳಿರೋ ಪ್ರಶ್ನೆಗೆ ತೀವ್ರ ಟೀಕೆ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ಕಮಿಡಿಯನ್ ಸಮಯ್ ರೈನಾರ ಯೂಟ್ಯೂಬ್ ನ ಇಂಡಿಯಾ ಗಾಟ್ ಲೇಟೆಂಟ್ ಅನ್ನೋ ಒಂದು ರಿಯಾಲಿಟಿ ಶೋ ನಲ್ಲಿ ರಣವೀರ್ ಭಾಗವಹಿಸಿದ್ರು. ಈ ಸಮಯದಲ್ಲಿ ರಣವೀರ್ ಕಂಟೆಸ್ಟೆಂಟ್ಗೆ ಕೇಳಬಾರದ ಪ್ರಶ್ನೆನ, ಸೆನ್ಸ್ಲೆಸ್ ಕ್ವೆಶ್ಚನ್ ಅನ್ನ ಕೇಳಿದ್ರು ಒಬ್ಬ ಕಂಟೆಸ್ಟೆಂಟ್ಗೆ. ಆಕ್ಚುಲಿ ಆ ಕ್ವೆಶ್ಚನ್ ಏನು ಅಂತ ಹೇಳೋದಕ್ಕೆ ನನಗೂ ಕೂಡ ಮುಜುಗುರ ಆಗುತ್ತೆ. ಆದ್ರೆ ಅವ್ರು ಏನ್ ಕೇಳಿದ್ರು ಅಂತ ಹೇಳಿದ್ರೆ, ಜೀವಮಾನದುದ್ದಕ್ಕೂ ಕೂಡ ನಿಮ್ಮ ಅಪ್ಪ ಅಮ್ಮ ಮಾಡುವಂತ ಲೈಂಗಿಕ ಕ್ರಿಯೆನ ನೋಡ್ತಾನೆ ಇರ್ತೀರಾ ಅಥವಾ ನೀವು ಭಾಗವಹಿಸಿ ಶಾಶ್ವತವಾಗಿ ನಿಲ್ಲಿಸ್ತೀರಾ ಅಂತ. ಎಷ್ಟು ಸೆನ್ಸ್ಲೆಸ್ ಕ್ವೆಶ್ಚನ್ ನೋಡಿ. ಯಾವ ರೀತಿ ಹಾಸ್ಯ ಅಂತ ಅಂದ್ರೆ ಬಾಯಿಗೆ ಬಂದಿದ್ದನ್ನ ಕೇಳ್ಬೋದಾ? ಯಾವಾಗ ಇವ್ರು ಈ ರೀತಿ ನಾಲ್ಗೆನ ಹರಿಬಿಟ್ರೋ ಸೋಷಿಯಲ್ ಮೀಡಿಯಾದಲ್ಲಿ ರಣವೀರ್ನ ಅಲ್ಲಿನ ಜನ ರೈಟ್ ಲೆಫ್ಟ್ ತೆಗೆದುಕೊಂಡ್ರು. ಏನಯ್ಯ, ಏನ್ ಕ್ವೆಶ್ಚನ್ ಅಂತ ಕೇಳ್ತಾ ಇದೀಯಾ? ನಿನ್ನಂತವನು ನಮ್ಗೆ ಸ್ಪಿರಿಚುವಲ್ ಪಾಠ ಮಾಡ್ತಿದ್ಯಾ? ನಿನ್ನಂತ ನಮ್ಗೆ ಲೈಫ್ ಲೆಸನ್ ಅನ್ನ ಕಳಿಸ್ತಾ ಇದೀಯಾ? ಇಂಥವರೆಲ್ಲ ಯಾಕಿರ್ತಾರೆ? ಇಂಥವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಆಗ್ರಹಿಸಿದ್ದಾರೆ. ಸೊ ಈ ಟೈಮ್ ನಲ್ಲಿ ರಣವೀರ್ ಏನ್ ಕ್ವೆಶ್ಚನ್ ಕೇಳ್ತಾರಲ್ಲ, ಕೋ ಜಡ್ಜ್ಗಳು ಯಾರ್ಯಾರಿದ್ರಲ್ಲ, ನಂಗೆ ಆಶ್ಚರ್ಯ ಆಗ್ತದೆ. ಅನ್ಫಾರ್ಚುನೇಟ್ ಥಿಂಗ್ ಅಂದ್ರೆ ಅವರು ಕೂಡ ನಗ್ತಾನೆ ಇದ್ದಾರೆ. ದೇ ಸೀಮ್ಡ್ ಕಂಪ್ಲೀಟ್ಲಿ ಅನ್ಅಶೇಮ್ಡ್. ಅವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ. ಒಂದು ಈ ರೀತಿ ಸಾರ್ವಜನಿಕ ವೇದಿಕೆಯಲ್ಲಿ ನೀವು ಈ ರೀತಿ ಶೇಮ್ಲೆಸ್ ಕ್ವೆಶ್ಚನ್ ಅನ್ನ ಕೇಳ್ತೀರಾ, ಸೆನ್ಸ್ಲೆಸ್ ಕ್ವೆಶ್ಚನ್ ಅನ್ನ ಕೇಳ್ತೀರಾ. ಹಾಸ್ಯ ಮಾಡೋ ಬರದಲ್ಲಿ ಸ್ವೇಚ್ಛಾಚಾರ, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಏನೇನೋ ಕ್ವೆಶ್ಚನ್ ಅನ್ನ ಕೇಳ್ತೀರಾ. ಯಾವಾಗ ರಣವೀರ್ ಈ ರೀತಿ ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ ಅನ್ನ ಕೇಳಿದ್ರು ಎಲ್ಲಾ ಕಡೆನೂ ಕೂಡ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇನ್ನೊಂದ್ ಕಡೆ ಮಹಾರಾಷ್ಟ್ರದ ಮಹಿಳಾ ಆಯೋಗ ರಣವೀರ್ ಹಾಗೂ ಇಂಡಿಯಾ ಗಾಟ್ ಟ್ಯಾಲೆಂಟ್ ಒಂದು ಕಾರ್ಯಕ್ರಮದ ಆಯೋಜಕರು, ಸಂಘಟಕರ ವಿರುದ್ಧವೂ ಕೂಡ ಕ್ರಮಕ್ಕೆ ಸೂಚನೆ ನೀಡಿದೆ. ಅದರ ಜೊತೆಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ಈ ರೀತಿ ಕ್ವೆಶ್ಚನ್ ಕೇಳೋದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು, ರಣವೀರ್ ಹಾಗೂ ಈ ಒಂದು ಕಾರ್ಯಕ್ರಮದ ಆಯೋಜಕರ ವಿರುದ್ಧ ದೇವೇಂದ್ರ ಫಡ್ನವೀಸ್ ಕೂಡ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಸೊ ಯಾವಾಗ ಎಲ್ಲಾ ಕಡೆ ರಣವೀರ್ನ ಈ ಒಂದು ಕ್ವೆಶ್ಚನ್ಗೆ ಆಕ್ಷೇಪ, ತೀವ್ರ ವಿರೋಧ ವ್ಯಕ್ತವಾಯಿತು, ರಣವೀರ್ ಕೂಡ ಒಂದು ವಿಡಿಯೋನ ಮಾಡಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿದ್ದಾರೆ. ನಾನು ಕೊಟ್ಟಿರುವಂತ ಹೇಳಿಕೆ, ನಾನು ಕೇಳಿರುವಂತ ಕ್ವೆಶ್ಚನ್ ಏನಿದೆ ಕಂಪ್ಲೀಟ್ಲಿ ಅನ್ಅಪ್ರಾಪ್ರಿಯೇಟ್ ಆಗಿತ್ತು. ನಾನು ಕೊಟ್ಟಂತ ಹೇಳಿಕೆ ಅದು ನಿಜಕ್ಕೂ ಕೂಡ ಹಾಸ್ಯಾಸ್ಪದವಾಗಿರ್ಲಿಲ್ಲ. ನನಗೆ ಒಂಥರ ಮುಜುಗುರ ಆಗ್ತಾ ಇದೆ. ನಾನು ಎಲ್ಲರಲ್ಲೂ ಕೂಡ ಕ್ಷಮೆಯನ್ನ ಕೇಳ್ತೀನಿ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿ ವಿಡಿಯೋ ಮಾಡಿದ್ದಾರೆ. My comment wasn't just inappropriate, it wasn't even funny. Comedy is not my forte. I'm just here to say sorry. Many of you asked if this is how I wish to use my platform, and obviously this is not how I wish to use it. I'm not going to give any context or justification or reasoning behind whatever happened. I'm just here for an apology. I personally had a lapse in judgment. It wasn't cool on my part. ಸೊ ಯಾವಾಗ ರಣವೀರ್ ಈ ರೀತಿ ವಿಡಿಯೋನ ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತಷ್ಟು ಜನ ಮತ್ತೊಂದು ವಿಡಿಯೋನ ಹಾಕಿದ್ರು. ಇದು ಏನೋ ಬಾಯಿಗೆ ಆ ತಕ್ಷಣಕ್ಕೆ ಬಂತು ಅಥವಾ ಗೊತ್ತಿಲ್ಲದೆ ಮಾಡಿರೋಂತಹ ಮಿಸ್ಟೇಕ್ ಅಲ್ವೇ ಅಲ್ಲ. ಇದು ಇನ್ನೋಸೆಂಟ್ ಮಿಸ್ಟೇಕ್ ಅಲ್ಲ. ಇಂಗ್ಲಿಷ್ ನಲ್ಲಿ ಒಂದು ಶೋದಲ್ಲಿ ಆಂಕರ್ ಈ ರೀತಿ ಪ್ರಶ್ನೆಯನ್ನ ಕೇಳಿದ್ರು. ಇದನ್ನೇ ಡೆಲಿಬ್ರೇಟ್ಲಿ ಇದನ್ನೇ ಕಾಪಿ ಮಾಡಿ ರಣವೀರ್ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಹೀಗಾಗಿ ಅವ್ರಿಗೆ ಗೊತ್ತಿಲ್ಲದೆ ಆದ ತಪ್ಪಲ್ಲ, ಅವರನ್ನ ಯಾರೂ ಕೂಡ ಕ್ಷಮಿಸಬಾರದು ಅಂತ ಹೇಳಿ ಜನ ಆಗ್ರಹಿಸ್ತಿದ್ದಾರೆ. ಈ ರೀತಿ ಎಲ್ಲೇ ಮೀರಿದ ಕಾಮಿಡಿ, ವಲ್ಗ್ಯಾರಿಟಿ, ಡಬಲ್ ಮೀನಿಂಗ್ ಟಾಕ್, ಕಾಮಿಡಿ ಪಂಚ್ನ ಹೆಸರಲ್ಲಿ ಬಾಯಿಗೆ ಬಂದ್ ಹಾಗೆ ಮಾತನಾಡೋದಿದೆಯಲ್ಲ, ಇದು ಯಾವುದೋ ಒಂದು ಇಂಡಸ್ಟ್ರಿಗೋ ಒಂದು ಭಾಷೆಗೋ ಸೀಮಿತ ಆಗಿಲ್ಲ. ಎಲ್ಲಾ ಭಾಷೆಗೂ ಇದು ಹರಡ್ಕೊಂಡಿದೆ. ಕನ್ನಡದ ಇಂಡಸ್ಟ್ರಿ ಕೂಡ, ಕನ್ನಡದ ಕಾಮಿಡಿಯನ್ಸ್ಗಳು ಕೂಡ, ಇತ್ತೀಚೆಗಿನ ಕಾಮಿಡಿಯನ್ಸ್ಗಳು ಕೂಡ ಇದಕ್ಕೆ ಹೊರತಾಗಿಲ್ಲ. ಈ ಹಿಂದೆ ನಮ್ಮ ಕನ್ನಡದ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಗಳು ಮಾಡೋ ಕಾಮಿಡಿ ಇರ್ತಿತ್ತಲ್ಲ, ನಾವು ಎಲ್ಲರೂ ಕೂಡ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತಿದ್ವಿ. ಅವರ ಹಾಸ್ಯದ ಹಿಂದೆ ಯಾವ ರೀತಿ ನಗ್ತಿದ್ವೋ ಅದರ ಹಿಂದೆ ಅರ್ಥಗರ್ಭಿತವಾದಂತಹ ಮಾತುಗಳು ಕೂಡ ಇರ್ತಿತ್ತು. ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಅಂದ್ರೆ ಯಾರ್ಯಾರು ನೆನಪಾಗ್ತಾರೆ ಹೇಳಿ? ಪ್ರೊಫೆಸರ್ ಕೃಷ್ಣೇಗೌಡರು ಇರ್ಬೋದು, ಅಥವಾ ಪ್ರಾಣೇಶ್ ಅವ್ರು ಇರ್ಬೋದು, ಸುಧಾ ಬರ್ಗೂರ್ ಇರ್ಬೋದು. ಇವರ ಟೀಮ್ ನಲ್ಲಿ ಇವರೆಲ್ಲ ಮಾಡ್ತಿದ್ದಂತಹ ಹಾಸ್ಯಕ್ಕೆ ನಾವೆಲ್ಲರೂ ಕೂಡ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತಿದ್ವಿ. ಆದ್ರೆ
ಎಲ್ಲೂ ಕೂಡ ಅವರು ತಮ್ಮ ಎಲ್ಲೆಯನ್ನ ಮೀರಿ ಕಾಮಿಡಿಯನ್ನ ಮಾಡ್ತಾ ಇರಲಿಲ್ಲ. ಅವರು ಕೂಡ ಒಂದು ಬೌಂಡ್ರಿ ಒಳಗಡೆನೆ ಕಾಮಿಡಿಯನ್ನ ಮಾಡ್ತಿದ್ರು. ಸೊ ಅವ್ರು ಮಾಡೋ ಕಾಮಿಡಿನ ನಾವೆಲ್ಲ ಮನೆ ಮಂದಿ ಕುಳಿತುಕೊಂಡು ನೋಡ್ತಿದ್ವಿ. ಹರಟೆ ಕಟ್ಟೆ ನಿಮ್ಗೆಲ್ರಿಗೂ ನೆನಪೇ ಇರ್ಬೋದು. ಒಬ್ಬೊಬ್ರು ಕೂಡ ಅವರ ನಗೆ ಚಟಾಕಿ ಅನ್ನೋದು ಇರ್ತಿತ್ತಲ್ಲ, ನಮಗೆ ಅಷ್ಟೊಂದು ನಗು ಬರ್ತಾ ಇತ್ತು. ಅವರೆಲ್ಲರೂ ಕೂಡ ಡಿಗ್ನಿಫೈಡ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್. ಯಾವ ರೀತಿ ಅಂತ ಹೇಳಿದ್ರೆ ಅವರು ಮಾತಾಡೋದ್ರಲ್ಲಿ ಒಂದು ಸೆನ್ಸ್ ಇರ್ತಿತ್ತು. ಹಾಗೇನೆ ಅವ್ರು ಎಲ್ಲೂ ಕೂಡ ಎಲ್ಲೆಯನ್ನ ಮೀರ್ತಾ ಇರಲಿಲ್ಲ. ನಾನು ಆಗ್ಲೇ ಹೇಳ್ದಾಗೆ ಅವರು ಮಾಡುವಂತ ಪ್ರತಿ ಕಾಮಿಡಿಯಲ್ಲೂ ಕೂಡ ಜೀವನದ ಸಾರ ಅಡಗಿರ್ತಿತ್ತು. ಆದ್ರೆ ಈಗಿನ ಕನ್ನಡದ ಕಾಮಿಡಿ ಶೋಗಳು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಡಿಗ್ನಿಟಿ ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಹಾಸ್ಯದ ನೆಪದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡೋದು, ಲಂಗು ಲಗಾಮೆ ಇಲ್ಲ, ಕಂಪ್ಲೀಟ್ಲಿ ಡಬಲ್ ಮೀನಿಂಗ್ ಮಾತನಾಡೋದು. ಜನ ನೋಡ್ತಿರ್ತಾರೆ, ಫ್ಯಾಮಿಲಿ ನೋಡ್ತಿರ್ತಾರೆ, ಇದ್ಯಾವುದು ಕೂಡ ತಲೆಯಲ್ಲಿರೋದಿಲ್ಲ. ನಾನು ಒಂದು ಅಂಶ ಇಲ್ಲಿ ಹೇಳ್ಬಿಡ್ತೀನಿ, ನಿಮ್ಮ ಕಾಮಿಡಿ, ನಿಮ್ಮ ಪ್ರತಿಭೆ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಎಷ್ಟೋ ಜನ ಪ್ರತಿಭಾನ್ವಿತ ಕಾಮಿಡಿಯನ್ಸ್ ಇದೀರಾ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಮಾಡ್ತಿರುವಂತ ಕಂಟೆಂಟ್ಗಳಿವೆಯಲ್ಲ, ಅದು ನಿಜಕ್ಕೂ ಕೂಡ ಎಲ್ಲರೂ ಕೂಡು ಕುಟುಂಬ ಕೂತ್ಕೊಂಡು ತುಂಬಾ ಆರಾಮಾಗಿ ನೋಡುವಂತ ಪರಿಸ್ಥಿತಿ ಇಲ್ಲ. ಬಾಯಿಗೆ ಏನ್ ಬರುತ್ತೋ ತುಂಬಾನೇ ನಾನು ನೋಡ್ತಾನೆ ಇದ್ದೀನಿ. ವಲ್ಗ್ಯಾರಿಟಿ ಇರುತ್ತೆ, ಡಬಲ್ ಮೀನಿಂಗ್ ಟಾಕ್ ಇರುತ್ತೆ. ಓಪನ್ ಸ್ಟೇಜ್ ಅಲ್ಲಿ ನೀವು ಈ ರೀತಿ ಮಾತಾಡ್ತೀರಾ ಅಂತಂದ್ರೆ ಕಾಮಿಡಿ ಸೆನ್ಸ್ ಅನ್ನೋದು ಎಲ್ಲಿಗೆ ಬಂದ್ ನಿಂತಿದೆ ಅಂತ ಯೋಚನೆ ಮಾಡಿ. ಚಿಕ್ಕ ಮಕ್ಕಳು ಕೂಡ ನೋಡ್ತಿರ್ತಾರೆ ಅನ್ನೋದು ನಿಮ್ ಗಮನದಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ಚಾನೆಲ್ಗಳು ಕೂಡ ಹಾಗೇನೆ. ಅದ್ ಯಾಕೆ ಕ್ರೆಡಿಬಿಲಿಟಿ ಕಳ್ಕೊಳ್ತೀವಿ ಅಂತ ಗೊತ್ತಿಲ್ಲ. ಚಾನೆಲ್ಗಳಲ್ಲಿ ಒಳ್ಳೊಳ್ಳೆ ಶೋಗಳು ಬರ್ತಿವೆ, ಆದ್ರೆ ಕಾಮಿಡಿ ಶೋ ಅಂತ ಬಂದಾಗ ಇತ್ತೀಚೆಗೆ ಮೊದಲಿನ ರೀತಿಯಲ್ಲಿ ಇಲ್ಲ. ಅದೆಲ್ಲದನ್ನು ಕೂಡ ಒಂದು ರೀತಿಯಲ್ಲಿ ಡಿಗ್ನಿಟಿ ಕಳ್ಕೊಂಡು ಬರ್ತಾ ಇದೆ. ಅವ್ರಿಗೆ ಬೇಕಾಗಿರೋದು TRP ಅಷ್ಟೇನೆ. ಜನ ಎಷ್ಟೋ ಉಪ್ಪಿನಕಾಯಿ ಹಾಕ್ತಿರ್ತಾರೆ, ಮಂಗಳಾರತಿ ಮಾಡ್ತಿರ್ತಾರೆ. ಏನ್ರಿ ಕುಟುಂಬ ಎಲ್ಲ ಕುತ್ಕೊಂಡು ನೋಡ್ಬೇಕೋ ಬೇಡವೋ, ಎಲ್ಲಿಗೆ ಬಂತು ನಿಮ್ಮ ಕಾಮಿಡಿ ಅಂತ ಹೇಳಿ. ಆದ್ರೆ ಇವ್ರಿಗೆ ಅವೆಲ್ಲ ಬೇಕಾಗಿಲ್ಲ. ಲೈಕ್ಸ್ ಬಂದ್ರಾಯ್ತು, ಶೇರ್ ಆದ್ರಾಯ್ತು, ಕಮೆಂಟ್ ಬಂದ್ರಾಯ್ತು, ತಾವು ಮಾಡೋದನ್ನ ಮಾಡ್ಕೊಂಡೇ ಹೋಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಚಾನೆಲ್ಗಳು ಕೂಡ ನಡ್ಕೊಂತಿವೆ. ಇನ್ನು ಇತ್ತೀಚೆಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಸೋಷಿಯಲ್ ಮೀಡಿಯಾಗಳ ಭರಾಟೆ. ಸೋಷಿಯಲ್ ಮೀಡಿಯಾದಲ್ಲಿ ಎಂತವ್ರು ಟ್ರೆಂಡು ಅಂತ ಹೇಳಿದ್ರೆ ಹುಚ್ಚುಚ್ಚರ ತರ ರೀಲ್ಸ್ ಮಾಡ್ಬೇಕು, ಮನ್ಸಿಗೆ ಬಂದಂಗೆ ಕುಣಿಬೇಕು, ಮನ್ಸಿಗೆ ಬಂದಂಗೆ ಮಾತನಾಡ್ಬೇಕು. ತಲೆ ಬುಡ ಇಲ್ಲದೆ ಮಾತನಾಡೋರಿಗೆ ಇವಾಗ ಹೆಚ್ಚಿನ ಪ್ರಾಶಸ್ತ್ಯ. ರಿಯಲ್ ಟ್ಯಾಲೆಂಟ್ಸ್ಗಳು ಇವ್ರಿಗೆ ಸಿಗ್ತಾ ಇಲ್ಲ. ಚಾನೆಲ್ಗಳು ಕೂಡ ಅಷ್ಟೇ ಇಂಥವರಿಗೆ ಮಣೆ ಹಾಕೋದು. ಅಷ್ಟರ ಮಟ್ಟಿಗೆ ಅಧೋಗತಿಗೆ ಬಂದಿಳಿದಿವೆ ಕೆಲವು ಚಾನೆಲ್ಗಳು. ಇವ್ರಿಗೆ ಒಂದ್ ರೀತಿ ಬೌಂಡ್ರಿ ಅನ್ನೋದಿಲ್ಲ. ಈ ಹಾಸ್ಯ ಮಾಡೋರಿಗೆ, ಇತ್ತೀಚಿನ ಕಾಮಿಡಿಯನ್ಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಕಾಮಿಡಿ ನಾವು ಮಾಡ್ತಾ ಇರೋದು ಕಾಮಿಡಿ, ನಾವು ಮಾಡ್ತಾ ಇರೋದು ಹಾಸ್ಯ. ಅಂದ್ರೆ ಒಂದು ಆ ಎಲ್ಲೇ ಅನ್ನೋ ಥಿನ್ ಲೈನ್ ಅಂತ ಇರುತ್ತೆ, ಅದನ್ನೇ ಬಿಟ್ಬಿಡ್ತೀರಾ. ಸ್ವೇಚ್ಛಾಚಾರ ಮನ್ಸಿಗೆ ಬಂದದನ್ನ ಮಾತಾಡ್ತಾ ಇರ್ತೀರಾ. ಆದ್ರೆ ನೀವು ಒಂದು ಸಮಾಜದ ನಡುವೆ ಮಾಡ್ತಾ ಇದ್ದೀರಾ. ನೀವು ಮಾಡ್ತಾ ಇರೋ ಕಾಮಿಡಿ ಇದೆಯಲ್ಲ, ಅದೊಂದು ಸೆನ್ಸ್ ಇರ್ಬೇಕು. ಅದಕ್ಕೆ ನೀವು ಕೂಡ ಸಮಾಜದ ಒಳಗೆ ಇದ್ದೀರಾ ಅನ್ನೋ ಒಂದು ಪ್ರಜ್ಞೆಯನ್ನ ಇಟ್ಕೊಂಡು ಈ ರೀತಿ ಮಾಡ್ಬೇಕಾಗುತ್ತೆ. ಸೊ ನನ್ನ ಹಂಬಲ್ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಕಾಮಿಡಿ ಮಾಡುವಾಗ ಮಾಡಿ, ಜನರು ನಗ್ಬೇಕು ಹೌದು, ಆದ್ರೆ ನಿಮ್ಮ ಬೌಂಡ್ರಿ ಏನು ಅನ್ನೋದನ್ನ ಕಾಮಿಡಿಯನ್ಸ್ಗಳು ಅರ್ಥ ಮಾಡ್ಕೊಡ್ಬೇಕು. ಚಾನೆಲ್ಗಳು ಕೂಡ ಅಷ್ಟೇ, ಸಮಾಜದ ಪ್ರತಿ ನಿಮ್ಮ ಜವಾಬ್ದಾರಿಗಳು ಕೂಡ ಇರುತ್ತೆ. ನೀವು ಈ ರೀತಿ ಕಂಟೆಂಟ್ ಅನ್ನು ಕೊಡುವಾಗ 10 ಸರಿ ಯೋಚನೆ ಮಾಡಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.